ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮಾರಾಟವಾದಂಥ ಈ ಪುಸ್ತಕ ಯೋಚಿಸಿ ಮತ್ತು ಶ್ರೀಮಂತರಾಗಿ, ಥಿಂಕ್ ಆ್ಯಂಡ್ ಗ್ರೋ ರಿಚ್. ಈ ಪುಸ್ತಕನ ಓದ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಇದು ಹಣ ಸಂಪಾದನೆ ಮಾಡೋಕ್ಕಿರ್ಬೋದು ಅಥವಾ ನಿಮಗೇನು ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸಾಧನವಾಗುತ್ತೆ. ಥಿಂಕ್ ಆ್ಯಂಡ್ ಗ್ರೋ ರಿಚ್. ಯೋಚನೆಗಳೇ ಶಕ್ತಿ. ನಿಜಕ್ಕೂ ಯೋಚನೆಗಳೇ ವಸ್ತುಗಳು. ಅವುಗಳು ಅತ್ಯಂತ ಶಕ್ತಿಶಾಲಿ ವಸ್ತುಗಳಾಗಿವೆ. ಯಾವಾಗ ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳನ್ನು ಒಂದು ನಿರ್ದಿಷ್ಟ ಗುರಿ, ಪರಿಶ್ರಮ ಮತ್ತು ತೀವ್ರವಾದ ಹಂಬಲದೊಂದಿಗೆ ಜೋಡಿಸುತ್ತಾನೋ ಆಗ ಆ ಆಲೋಚನೆಗಳು ಶ್ರೀಮಂತಿಕೆ ಅಥವಾ ಇತರ ಭೌತಿಕ ವಸ್ತುಗಳಾಗಿ ಬದಲಾಗುತ್ತವೆ. ಕೆಲವು ವರ್ಷಗಳ ಹಿಂದೆ ಎಡ್ವಿನ್ ಸಿ ಬರ್ನೇಸ್ ಎಂಬ ವ್ಯಕ್ತಿ ಮಹಾನ್ ಸಂಶೋಧಕ ಥಾಮಸ್ ಎಡಿಸನ್ ಅವರ ವ್ಯವಹಾರದ ಪಾಲುದಾರನಾಗಬೇಕು ಎಂದು ಆಲೋಚಿಸಿದನು. ಅವನು ಕೇವಲ ಎಡಿಸನ್ ಅವರ ಜೊತೆ ಕೆಲಸ ಮಾಡಲು ಬಯಸಲಿಲ್ಲ, ಬದಲಿಗೆ ಅವರ ಸಮಾನ ಪಾಲುದಾರನಾಗಲು ಬಯಸಿದನು. ಆ ಸಮಯದಲ್ಲಿ ಬರ್ನ್ಸ್ ಕೈಯಲ್ಲಿ ಈ ಗುರಿಯನ್ನು ತಲುಪಲು ಯಾವುದೇ ದಾರಿ ಇರಲಿಲ್ಲ. ಅವನ ಆಲೋಚನೆ ಅಥವಾ ಹಂಬಲದ ಹಾದಿಯಲ್ಲಿ ಎರಡು ದೊಡ್ಡ ಅಡೆತಡೆಗಳಿದ್ದವು. ಮೊದಲನೆಯದಾಗಿ, ಅವನಿಗೆ ಥಾಮಸ್ ಎಡಿಸನ್ ಅವರ ಪರಿಚಯವೇ ಇರಲಿಲ್ಲ. ಅವ್ರ ಜೊತೆ ಪಾರ್ಟ್ನರ್ ಆಗಬೇಕು ಅಂದ್ಕೊಂಡಿದ್ದ, ಆದರೆ ಅವರ ಪರಿಚಯನೇ ಇರಲಿಲ್ಲ. ಎರಡನೆಯದಾಗಿ, ನ್ಯೂ ಜೆರ್ಸಿಯ ಆರೆಂಜ್ ನಗರಕ್ಕೆ ಹೋಗಲು ರೈಲು ಟಿಕೆಟ್ ಖರೀದಿಸಲು ಅವನ ಬಳಿ ಹಣ ಇರಲಿಲ್ಲ. ಯಾರಾದರೂ ಆಗಿದ್ದರೆ ಈ ಅಡೆತಡೆಗಳನ್ನು ನೋಡಿ ಆಸೆ ಕೈ ಬಿಡುತ್ತಿದ್ದರು. ಆದರೆ ಬರ್ನ್ಸ್ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಅವನ ಹಂಬಲ ಅಷ್ಟು ಸಾಮಾನ್ಯದಾಗಿರಲಿಲ್ಲ. ಗಮನಿಸಿ, ಈಗ ಅದ್ರ ಮುಂದಿನ ಭಾಗ ಓದ್ತಾ ಇದ್ದೀನಿ. ಬರ್ನ್ಸ್ ಬಳಿ ರೈಲು ಟಿಕೆಟ್ ಖರೀದಿಸಲು ಹಣವಿಲ್ಲದಿದ್ದರೂ ಅವನು ತನ್ನ ಪ್ರಯತ್ನವನ್ನು ಕೈ ಬಿಡಲಿಲ್ಲ. ಅವನು ಸರಕು ಸಾಗಾಣೆ ರೈಲಿನ ಮೂಲಕವೇ ನ್ಯೂ ಜೆರ್ಸಿಯ ಎಡಿಸನ್ ಅವರ ಪ್ರಯೋಗಾಲಯಕ್ಕೆ ಪ್ರಯಾಣ ಬೆಳೆಸಿದನು. ಅಂದರೆ ಗೂಡ್ಸ್ ಗಾಡಿಲೇ ಹೊರಟ ಅವನು. ಅಲ್ಲಿಗೆ ತಲುಪಿದ ನಂತರ ತಾನು ಎಡಿಸನ್ ಅವರೊಂದಿಗೆ ವ್ಯವಹಾರ ಮಾಡಲು ಬಂದಿರುವುದಾಗಿ ಘೋಷಿಸಿದನು. ಅಂದ್ರೆ ಅವನೇನ್ ಮಾಡ್ದ ಅಂದ್ರೆ, ಆ ದೊಡ್ಡ ಬಿಸ್ನೆಸ್ ಮನ್, ಈಗ ಅಂಬಾನಿ ತರ ಹೋಗ್ಬಿಟ್ಟು ನಾನು ನಿನ್ ಪಾರ್ಟ್ನರ್ ಆಗ್ಬೇಕು ಅನ್ನಂಗೆ ಹೇಳ್ಕೊಂಡ. ಅವರ ಮೊದಲ ಭೇಟಿಯ ಬಗ್ಗೆ ಎಡಿಸನ್ ನಂತರ ಹೀಗೆ ನೆನಪಿಸಿಕೊಂಡರು. ಅವನು ನನ್ನ ಮುಂದೆ ನಿಂತಿದ್ದಾಗ ನೋಡಲು ಒಬ್ಬ ಸಾಮಾನ್ಯ ದರಿದ್ರ ಯುವಕನಂತೆ ಕಾಣುತ್ತಿದ್ದನು. ಆದರೆ ಅವನ ಮುಖದಲ್ಲಿ ಭಾವನೆಗಳು ಅವನು ತಾನು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ನಂಬಿಕೆಯನ್ನು ಸ್ಪಷ್ಟವಾಗಿ ತೋರಿಸುತ್ತಿದ್ದವು. ಮನುಷ್ಯನೊಬ್ಬ ತಾನು ಬಯಸಿದ್ದನ್ನು ಪಡೆಯಲು ತನ್ನ ಇಡೀ ಭವಿಷ್ಯವನ್ನೇ ಪಣಕ್ಕಿಡಲು ಸಿದ್ಧನಾದಾಗ ಅವನು ಖಂಡಿತವಾಗಿಯೂ ಗೆಲ್ಲುತ್ತಾನೆ ಎಂಬುದನ್ನು ನಾನು ವರ್ಷಗಳ ಅನುಭವದಿಂದ ಕಲಿತಿದ್ದೆ. ಇದನ್ನ ಅವರು ಎಷ್ಟೋ ದಿವಸ ಆದ್ಮೇಲೆ ಹೇಳಿದ್ದು. ಅವನು ಅನ್ಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕೆ ಅವನ ಜೀವನನೇ ಬೇಕಾದ್ರೆ ತೆತ್ತಕ್ಕೆ ರೆಡಿ ಇರ್ತಾನಲ್ಲ, ಅವನು ಏನ್ ಬೇಕಾದ್ರೆ ಸಾಧಿಸ್ತಾನೆ ಅಂತ ಹೇಳ್ತಿದ್ದಾರೆ. ನಾನು ಅವನಿಗೆ ಕೇಳಿದ ತಕ್ಷಣವೇ ಕೆಲಸ ನೀಡಿದೆ, ಏಕೆಂದರೆ ಅವನು ಯಶಸ್ವಿಯಾಗುವವರೆಗೂ ಬಿಡುವುದಿಲ್ಲ ಎಂಬುದು ನನಗೆ ಅರ್ಥವಾಗಿತ್ತು. ಬರ್ನ್ಸ್ ಎಡಿಸನ್ ಅವರ ಕಚೇರಿಯಲ್ಲಿ ತಕ್ಷಣವೇ ಪಾಲುದಾರನಾಗಲಿಲ್ಲ. ಅವನು ಅತ್ಯಂತ ಕಡಿಮೆ ಸಂಬಳಕ್ಕೆ ಸಾಮಾನ್ಯ ಕೆಲಸಗಾರನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು. ತಿಂಗಳುಗಳು ಕಳೆದವು. ಮೇಲ್ನೋಟಕ್ಕೆ ಬರ್ನ್ಸ್ ಅಂದುಕೊಂಡ ಗುರಿಗೂ ಅವನು ಮಾಡುತ್ತಿದ್ದ ಕೆಲಸಕ್ಕೂ ಯಾವುದೇ ಸಂಬಂಧವಿರಲಿಲ್ಲ. ಆದರೆ ಬರ್ನ್ಸ್ ಮನಸ್ಸಿನಲ್ಲಿ ತನ್ನ ಗುರಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಲೇ ಇತ್ತು. ಅವನು ತನ್ನನ್ನು ಈಗಾಗಲೇ ಎಡಿಸನ್ ಅವರ ಬಿಸ್ನೆಸ್ ಪಾರ್ಟ್ನರ್ ಎಂದೇ ಭಾವಿಸಿದ್ದನು. ಅಂದರೆ ಅವನು ಏನ್ ಮಾಡಿದ್ದ, ಅವನು ಅನ್ಕೊಂಡಿದ್ದನ್ನ ಅವನು ಪಡಿತಾನೋ ಇಲ್ವೋ, ಆಗ್ಲೇ ಅವನು ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದ. ಏನಾಯ್ತು ನೆಕ್ಸ್ಟು? ಹೆಚ್ಚಿನ ಜನರು ತಿಂಗಳುಗಳು ಕಳೆದರೂ ಯಾವುದೇ ಪ್ರಗತಿ ಕಾಣದಿದ್ದಾಗ ಬೇಸತ್ತು ತಮ್ಮ ಪ್ರಯತ್ನವನ್ನೇ ಕೈ ಬಿಡುತ್ತಾರೆ. ಆದರೆ ಬರ್ನ್ಸ್ ಹಾಗೆ ಮಾಡಲಿಲ್ಲ. ಅವನು, ನಾನು ಇಲ್ಲಿಗೆ ಕೇವಲ ಸಾಮಾನ್ಯ ಕೆಲಸ ಮಾಡಲು ಬಂದಿಲ್ಲ, ಎಡಿಸನ್ ಅವರೊಂದಿಗೆ ಬಿಸ್ನೆಸ್ ಮಾಡಲು ಬಂದಿದ್ದೇನೆ ಎಂದು ಪ್ರತಿದಿನ ತನ್ನ ಮನಸ್ಸಿಗೆ ನೆನಪಿಸುತ್ತಿದ್ದನು. ಅವನು ತನಗೆ ಸಿಕ್ಕ ಸಣ್ಣ ಅವಕಾಶವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ಕಾಯುತ್ತಿದ್ದನು. ಕೊನೆಗೂ ಆ ಮಹತ್ವದ ಅವಕಾಶ ಒದಗಿ ಬಂದಿತು. ಆದರೆ ಅದು ಬರ್ನ್ಸ್ ಅಂದುಕೊಂಡ ರೂಪದಲ್ಲಿ ಬರಲಿಲ್ಲ. ಅದು ಸಂಪೂರ್ಣವಾಗಿ ವಿಭಿನ್ನ ರೂಪದಲ್ಲಿ ಮತ್ತು ದುರದೃಷ್ಟದ ಮುಖವಾಡ ಧರಿಸಿ ಬಂದಿತ್ತು. ಎಡಿಸನ್ ಅವರು ಆ ಸಮಯದಲ್ಲಿ ಒಂದು ಹೊಸ ಕಚೇರಿ ಉಪಕರಣವನ್ನು ಕಂಡುಹಿಡಿದಿದ್ದರು. ಅದಕ್ಕೆ ಎಡಿಸನ್ ಡಿಕ್ಟೇಟಿವ್ ಮಿಷಿನ್ ಎಂದು ಹೆಸರಿಡಲಾಗಿತ್ತು. ಎಡಿಸನ್ ಅವರ ಕಚೇರಿಯಲ್ಲಿದ್ದ ಮಾರಾಟ ಪ್ರತಿನಿಧಿಗಳಿಗೆ, ಸೇಲ್ಸ್ಮೆನ್ಗೆ ಆ ಹೊಸ ಯಂತ್ರದ ಮೇಲೆ ಅಷ್ಟಾಗಿ ನಂಬಿಕೆ ಇರಲಿಲ್ಲ. ಅದನ್ನು ಜನರಿಗೆ ಮಾರುವುದು ತುಂಬಾ ಕಷ್ಟದ ಕೆಲಸ ಎಂದು ಅವರು
ಭಾವಿಸಿದ್ದರು. ಹಾಗಾಗಿ ಅವರು ಆ ಯಂತ್ರವನ್ನು ಮಾರಾಟ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಆದರೆ ಬರ್ನ್ಸ್ ಇದನ್ನು ತನ್ನ ಪಾಲಿನ ಸುವರ್ಣ ಅವಕಾಶ ಎಂದು ಗುರುತಿಸಿದನು. ಈ ಯಂತ್ರವನ್ನು ತಾನು ಯಶಸ್ವಿಯಾಗಿ ಮಾರಾಟ ಮಾಡಬಲ್ಲೆ ಎಂಬ ಸಂಪೂರ್ಣ ನಂಬಿಕೆ ಅವನಲ್ಲಿತ್ತು. ಇದನ್ನು ಏನಕ್ಕೆ ನಾವು ಓದಬೇಕು ಬೇರೆ ದೇಶದ ಪುಸ್ತಕಗಳು ಅಂದರೆ, ಒಂದು ವಿವೇಕಾನಂದರು ಹೇಳ್ತಾರೆ, ನಾವು ಆಧ್ಯಾತ್ಮ ಏನಾದರೂ ಫಾರಿನರ್ಸ್ ಕಲಿಬೇಕಂದ್ರೆ ನಮ್ಮ ಹತ್ರ, ಅವ್ರು ನಮ್ಮ ಕಾಲ ಹತ್ರ ಕೂತ್ಕೊಂಡು ಕಲಿಬೇಕು. ಹಾಗೆ ನಾವು ದುಡ್ಡು ಬಗ್ಗೆ ತಿಳ್ಕೊಬೇಕು ಅಂದರೆ ಫಾರಿನರ್ಸ್ ಕಾಲ್ ಕೆಳಗಡೆ ಕೂತ್ಕೊಂಡು ಕಲಿಬೇಕು ಅಂತಲ್ಲ. ಅಂದರೆ ಅವ್ರ ಕಾಲ್ ಕೆಳಗಡೆ ಕೂತ್ಕೊಳ್ಳಿಂದ ಕಾಲು ಹಿಡ್ಕೋಬೇಕು ಅಂತಲ್ಲ, ಅವ್ರು ಬರೆದಿರೋ ಪುಸ್ತಕಗಳ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟು ಓದಬೇಕು. ಆವಾಗ ದುಡ್ಡು ಸಂಪಾದನೆ ಮಾಡೋದು ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಾಯಿತು, ಬರ್ನ್ಸ್ ತಕ್ಷಣವೇ ಯಂತ್ರವನ್ನು ಮಾರಾಟ ಮಾಡುವ ಜವಾಬ್ದಾರಿಯನ್ನು ತನಗೆ ನೀಡಬೇಕೆಂದು ಎಡಿಸನ್ ಅವರ ಬಳಿ ಕೇಳಿಕೊಂಡನು. ಎಡಿಸನ್ ಕೂಡ ಅದಕ್ಕೆ ಒಪ್ಪಿಗೆ ನೀಡಿದರು. ಬರ್ನ್ಸ್ ತಡ ಮಾಡದೆ ಕೆಲಸಕ್ಕೆ ಇಳಿದನು ಮತ್ತು ಅತ್ಯಂತ ಯಶಸ್ವಿಯಾಗಿ ಆ ಯಂತ್ರವನ್ನು ಮಾರಾಟ ಮಾಡಿ ತೋರಿಸಿದನು. ವಾಸ್ತವವಾಗಿ ಅವನು ಎಷ್ಟು ಅದ್ಭುತವಾಗಿ ಮಾರಾಟ ಮಾಡಿದನೆಂದರೆ, ಎಡಿಸನ್ ಆ ಯಂತ್ರದ ಸಂಪೂರ್ಣ ವಿತರಣೆ ಮತ್ತು ಮಾರಾಟದ ಹಕ್ಕನ್ನು ಬರ್ನ್ಸ್ ಅವರಿಗೆ ನೀಡಿದರು. ಅವನು ಹೆಂಗೆ ಮಾಡ್ದ ಅಂದ್ರೆ, ಅವ್ನು ಮಾಡೋದು ನೋಡ್ಬಿಟ್ಟು ಅವನ ಕಂಪ್ನಿ ಬಾಸು ಅವ್ನಿಗೆ ಕೊಟ್ಟೇ ಬಿಟ್ರದ್ನ. ಆ ಯಶಸ್ವಿ ವ್ಯವಹಾರದಿಂದ ಒಂದು ಹೊಸ ಘೋಷಣೆ ಹುಟ್ಟಿಕೊಂಡಿತು, ಮೇಡ್ ಬೈ ಎಡಿಸನ್ ಆ್ಯಂಡ್ ಇನ್ಸ್ಟಾಲ್ಡ್ ಬೈ ಬರ್ನ್ಸ್ ಅಂತ. ಅಂದರೆ ಎಡಿಸನ್ ಅವರಿಂದ ತಯಾರಿಸಲ್ಪಟ್ಟಿದ್ದು ಮತ್ತು ಬರ್ನ್ಸ್ ಅವರಿಂದ ಸ್ಥಾಪಿಸಲ್ಪಟ್ಟಿದ್ದು. ಈ ಇಬ್ಬರ ನಡುವಿನ ಪಾಲುದಾರಿಕೆ ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಮುಂದುವರಿಯಿತು. ಈ ವ್ಯವಹಾರದ ಮೂಲಕ ಬರ್ನ್ಸ್ ಅಪಾರ ಪ್ರಮಾಣದ ಹಣವನ್ನು ಗಳಿಸಿದನು, ಶ್ರೀಮಂತನಾದನು. ಆದರೆ ಅವನು ಗಳಿಸಿದ ಸಂಪತ್ತಿಗಿಂತಲೂ ದೊಡ್ಡದಾದ ಒಂದು ಸತ್ಯವನ್ನು ಜಗತ್ತಿಗೆ ಸಾಬೀತುಪಡಿಸಿದನು. ಅದೇನೆಂದರೆ, ಮನುಷ್ಯನು ನಿಜವಾಗಿಯೂ ತನ್ನ ಆಲೋಚನೆಗಳ ಮೂಲಕವೇ ಯೋಚಿಸಿ ಶ್ರೀಮಂತನಾಗಬಹುದು. ಥಿಂಕ್ ಆ್ಯಂಡ್ ಗ್ರೋ ರಿಚ್. ಬರ್ನ್ಸ್ ತನ್ನ ಗುರಿಯನ್ನು ತಲುಪುವಾಗ ಅವನ ಬಳಿ ಇದ್ದದ್ದು ಕೇವಲ ಒಂದೇ ಒಂದು ಆಲೋಚನೆ ಮತ್ತು ತಾನು ಏನಾಗಬೇಕು ಎಂಬ ಸ್ಪಷ್ಟವಾದ ಚಿತ್ರಣ ಮಾತ್ರ. ಇದೇನಾಗ್ತಿದೆ ಅಂತಂದ್ರೆ, ಅವನು ಅನ್ಕೊಂಡಿದ್ದನ್ನ ಮಾಡ್ದ, ಅದು ಜನಕ್ಕೆ ಅವನು ತೋರಿಸಿದ. ಏನಂತಂದ್ರೆ, ಮನುಷ್ಯ ಆಲೋಚನೆ ಮಾಡಿದ್ರೆ ಅದಾಗುತ್ತೆ ಅಂತ. ಆಲೋಚನೆಗಳೇ ಶಕ್ತಿ. ಎಡಿಸನ್ ಸಿ ಬರ್ನೆಸ್ ತನ್ನ ವ್ಯವಹಾರದ ಆರಂಭದಲ್ಲಿ ಯಾವುದೇ ಹಣವನ್ನು ಹೊಂದಿರಲಿಲ್ಲ. ಏನ್ ಅರ್ಥ ಆಗ್ತಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಅನ್ಕೊಂಡಿದ್ದನ್ನ ಮಾಡಬಲ್ಲ ಅನ್ನೋದು ಅರ್ಥ ಆಗ್ತಿದೆ. ಎಡಿಸನ್ ಸಿ ಬರ್ನೆಸ್ ತನ್ನ ವ್ಯವಹಾರದ ಆರಂಭದಲ್ಲಿ ಯಾವುದೇ ಹಣವನ್ನು ಹೊಂದಿರಲಿಲ್ಲ. ಅವನಿಗೆ ಉನ್ನತ ಶಿಕ್ಷಣವೂ ಇರಲಿಲ್ಲ, ಪ್ರಭಾವಶಾಲಿ ವ್ಯಕ್ತಿಗಳ ಬೆಂಬಲವೂ ಇರಲಿಲ್ಲ. ಆದರೆ ಅವನ ಬಳಿ 3 ಪ್ರಮುಖ ಶಕ್ತಿಗಳಿದ್ದವು. ಉದ್ದೇಶದ ಸ್ಪಷ್ಟತೆ, ಡೆಫಿನೆಟ್ನೆಸ್ ಆಫ್ ಪರ್ಪಸ್. ಏನ್ ಬೇಕೋ ಅದ್ರ ಬಗ್ಗೆ ಉದ್ದೇಶ ಅವನಿಗೆ ಸ್ಪಷ್ಟವಾಗಿತ್ತು. ನೆಕ್ಸ್ಟ್ ಪರಿಶ್ರಮ, ಪರ್ಸಿಸ್ಟೆನ್ಸ್ ಮತ್ತು ಗೆಲ್ಲಲೇಬೇಕೆಂಬ ತೀವ್ರವಾದ ಹಂಬಲ ಇತ್ತು ಅವನಲ್ಲಿ. ಈ 3 ಗುಣಗಳೇ ಅವನನ್ನು ಯಶಸ್ಸಿನ ಶಿಖರಕ್ಕೆ ಮುನ್ನಡೆಸಿದವು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಕಥೆ ಇದೆ. ಇದು ನಮ್ಮನ್ನು ಗುರಿಯ ತಲುಪುವ ಮೊದಲೇ ಸೋಲಪ್ಪಿಕೊಳ್ಳದಂತೆ ಎಚ್ಚರಿಸುತ್ತದೆ. ಇದನ್ನು ಚಿನ್ನದ ಗಣಿಗಿಂತ ಕೇವಲ 3 ಅಡಿ ದೂರದಲ್ಲಿ ಎಂದು ಕರೆಯಲಾಗುತ್ತದೆ. 3 feet ಫ್ರಮ್ ಗೋಲ್ಡ್ ಅಂತ. ಬರ್ನ್ಸ್ ಕಥೆಯ ಜೊತೆಗೆ ಈ ಕಥೆಯೂ ಸಹ ಆಲೋಚನೆಗಳು ಹೇಗೆ ಮನುಷ್ಯನ ಹಣೆ ಬರಹವನ್ನು ಬದಲಾಯಿಸುತ್ತವೆ ಎಂಬುದನ್ನು ಅತ್ಯುತ್ತಮ ಉದಾಹರಣೆಯಾಗಿದೆ. ಏನಂದ್ರೆ, ಚಿನ್ನದ ಹುಡುಕಾಟದ ಅಲೆಯು ಜೋರಾಗಿದ್ದ ದಿನಗಳಲ್ಲಿ ಡರ್ಬಿ ಎಂಬ ವ್ಯಕ್ತಿಯ ಸೋದರ ಮಾವ ಚಿನ್ನದ ಗಣಿಯನ್ನು ಹುಡುಕಲು ಪಶ್ಚಿಮಕ್ಕೆ ತೆರಳಿದನು. ಇಲ್ಲಿಗೆ ಪಶ್ಚಿಮಕ್ಕೆ. ಅವನು ಕಷ್ಟಪಟ್ಟು ಭೂಮಿಯನ್ನು ಅಗೆಯಲು ಪ್ರಾರಂಭಿಸಿದನು. ಅವಾಗ ಚಿನ್ನ ಹುಡುಕುವಂತ ಟೈಮ್ ಅದು ಎಲ್ಲ ಕಡೆನೂ. ಕೆಲವು ದಿನಗಳ ನಂತರ, ಶ್ರಮದ ನಂತರ ಅವನಿಗೆ ಅತ್ಯಂತ ಬೆಲೆ ಬಾಳುವ ಚಿನ್ನದ ಅದಿರು ಸಿಕ್ಬಿಡ್ತು. ಆದರೆ ಆ ಚಿನ್ನವನ್ನು ಭೂಮಿಯ ಆಳದಿಂದ ಹೊರತೆಗೆಯಲು ಅವನಿಗೆ ದೊಡ್ಡ ಯಂತ್ರೋಪಕರಣಗಳ ಅಗತ್ಯವಿತ್ತು. ಏನಿತ್ತು ಅವನಿಗೆ? ಅದನ್ನೆಲ್ಲ ತೆಗಿಬೇಕು ಅಂದರೆ ಅವನಿಗೆ ಮಿಷಿನರಿಗಳು ಬೇಕಾಗಿತ್ತು. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಚಿನ್ನದ ಅದಿರು ಸಿಕ್ಕ ತಕ್ಷಣ ಡರ್ಬಿಯನ್ನು ಅವನು ಏನು ಮಾಡ್ತಾನೆ, ಸೋದರ ಮಾವ ರಹಸ್ಯವಾಗಿ ತನ್ನ ಗಣಿಯನ್ನು ಮುಚ್ಚಿ ಸ್ವಂತ ಊರಾದ ಮೇರಿಲ್ಯಾಂಡ್ಗೆ ವಾಪಸ್ ಬಂದನು. ಅವನು ತನಗೆ ಸಿಕ್ಕ ಸುವರ್ಣ ಅವಕಾಶದ ಬಗ್ಗೆ ತನ್ನ ಸೋದರ ಮಾವ ಡರ್ಬಿ ಮತ್ತು ಹತ್ತಿರದ ಬಂಧುಗಳ ಬಳಿ ಹೇಳಿದನು. ಅವರೆಲ್ಲರೂ ಸೇರಿ ದೊಡ್ಡ ಯಂತ್ರೋಪಕರಣಗಳನ್ನು ಖರೀದಿಸಲು ಬೇಕಾದ ಹಣವನ್ನು ಸಾಲದ ರೂಪದಲ್ಲಿ ಒಟ್ಟುಗೂಡಿಸಿದರು.
ಮಿಷನರಿಗಳು ಕೊಂಡ್ಕೊಳ್ಳೋಕ್ಕೆ ಎಲ್ಲರೂ ದುಡ್ಡು ಕೊಟ್ಟರು ಅವನಿಗೆ. ನಂತರ ಡರ್ಬಿ ಮತ್ತು ಅವನ ಸೋದರ ಮಾವ ಇಬ್ಬರು ಸೇರಿ ಆ ಗಣಿ ಇದ್ದ ಜಾಗಕ್ಕೆ ಮರಳಿದರು. ಮತ್ತೆ ಅಲ್ಲಿಗೆ ಬಂದರು. ಇವಾಗ ದುಡ್ಡು ಮಿಷನರಿ ಕಂಡ್ಕೊಂಡು ಬಂದರು. ಅವರು ಯಂತ್ರಗಳನ್ನು ಅಳವಡಿಸಿ ಭೂಮಿಯನ್ನು ಅಗೆಯಲು ಪ್ರಾರಂಭಿಸಿದರು. ಮೊದಲಿಗೆ ಸಿಕ್ಕ ಅದಿರನ್ನು ಹೊರತೆಗೆದು ಕರಗಿಸಲು ಕಳುಹಿಸಿದರು. ಬಂದ ಲಾಭದಿಂದ ಅವರಲ್ಲಿದ್ದ ಸಾಲದ ಒಂದಿಷ್ಟು ಭಾಗ ತೀರಿತು. ಸಾಲ ಮಾಡಿದ ದುಡ್ಡೆಲ್ಲ ಬಂತು. ಆ ದುಡ್ಡಿಂದ ತೆಗೆದ್ರು, ಚಿನ್ನ ಸಿಕ್ತಲ್ಲ. ಅವಾಗ ಅವರ ನಿರೀಕ್ಷೆಗಳು ಈಗ ಗಗನಕ್ಕೇರಿದವು. ಇನ್ನೂ ಸಿಕ್ಕುತ್ತೆ ಅಂತ ಎಲ್ಲ ಖುಷಿಯಾಗ್ಬಿಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ತಾವು ಕೋಟ್ಯಾಧಿಪತಿಗಳಾಗುತ್ತೇವೆ ಎಂಬ ದೊಡ್ಡ ಕನಸು ಕಾಣಲು ಆರಂಭಿಸಿದರು. ಆದರೆ ಮುಂದಿನ ದಿನಗಳಲ್ಲಿ ಕಥೆಯೇ ಬದಲಾಯಿತು. ಅವರು ಭೂಮಿಯನ್ನು ಮತ್ತಷ್ಟು ಆಳವಾಗಿ ಅಗೆಯುತ್ತಾ ಹೋದಂತೆ ಇದ್ದಕ್ಕಿದ್ದಂತೆ ಆ ಚಿನ್ನದ ಅದರಿನ ಸಿರೆ, ವೇನ್ ಆಫ್ ಗೋಲ್ಡ್ ಓರ್, ಮಾಯವಾಯಿತು. ಅವರು ಇನ್ನೂ ಸಿಗಬಹುದು ಅಂತ ಎಂದು ಹತಾಶೆಯಿಂದ ದಿನಗಟ್ಟಲೆ ಅಗೆಯುತ್ತಲೇ ಹೋದರು. ಆದರೆ ಅವರ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತು. ಕೊನೆಗೆ ಅವರು ಬೇಸತ್ತು ಇನ್ನು ಇಲ್ಲಿ ಚಿನ್ನ ಸಿಗುವುದಿಲ್ಲ ಎಂದು ತೀರ್ಮಾನಿಸಿದರು. ತಮ್ಮ ಪ್ರಯತ್ನವನ್ನು ಅಲ್ಲಿಗೆ ಕೈ ಬಿಡಲು ನಿರ್ಧರಿಸಿದರು. ಅಂದ್ರೆ ಏನ್ ಮಾಡ್ತಾರೆ ಅವರು, ಇನ್ನು ಸಿಗಲ್ಲ ಅಂತ ಅವರ ಒಂದು ಪ್ರಯತ್ನನೇ ಅನ್ಕೊಂಡಿದ್ ಮಾಡಕ್ಕಾಗಲ್ಲ ಅಂತ ಅಲ್ಲೇ ಕೈ ಬಿಟ್ಬಿಟ್ರು. ನೆಕ್ಸ್ಟ್ ಏನಾಯ್ತು, ಅವರು ಸಂಪೂರ್ಣವಾಗಿ ನಿರಾಶಗೊಂಡು ತಾವು ತಂದಿದ್ದ ದುಬಾರಿ ಯಂತ್ರೋಪಕರಣಗಳನ್ನು ಕೇವಲ ಕೆಲವು $100 ಒಬ್ಬ ಹಳೆಯ ಸಾಮಗ್ರಿಗಳನ್ನು ಅಂದ್ರೆ ಗುಜರಿ ಕೊಳ್ಳುವ ವ್ಯಕ್ತಿಗೆ, ಜಂಕ್ ಮ್ಯಾನ್ಗೆ ಮಾರಾಟ ಮಾಡಿದರು. ನಂತರ ಬೇಸರದಿಂದಲೇ ರೈಲು ಹತ್ತಿ ತಮ್ಮ ಸ್ವಂತ ಊರಿಗೆ ವಾಪಸ್ ಹೊರಟರು. ಆದರೆ ಆ ಹಳೆ ಸಾಮಗ್ರಿ ಕೊಳ್ಳುವ ವ್ಯಕ್ತಿ, ಆ ಗುಜರಿ ವ್ಯಕ್ತಿ ದಡ್ಡನಾಗಿರಲಿಲ್ಲ. ಅವನು ಯಂತ್ರಗಳನ್ನು ಕೊಂಡು ತಕ್ಷಣ ಒಬ್ಬ ಮೈನಿಂಗ್ ಇಂಜಿನಿಯರ್ ಕರೆಸಿ ಆ ಗಣಿಯನ್ನು ಪರೀಕ್ಷಿಸಲು ಹೇಳಿದನು. ಪರೀಕ್ಷೆ ಮಾಡಕ್ಕೆ ಹೇಳ್ತಾನೆ. ಆ ಇಂಜಿನಿಯರ್ ಭೂಮಿಯ ಇಳಿಜಾರು ಮತ್ತು ಪದರಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಿ ಒಂದು ಅದ್ಭುತವಾದ ಸತ್ಯವನ್ನು ಕಂಡುಕೊಂಡನು. ಡರ್ಬಿ ಮತ್ತು ಅವನ ಸೋದರ ಮಾವನಿಗೆ ಗಣಿಗಾರಿಕೆಯ ಬಗ್ಗೆ ಸರಿಯಾದ ಜ್ಞಾನವಿಲ್ಲದ ಕಾರಣ ಅವರು ತಪ್ಪು ದಾರಿಯಲ್ಲಿ ಅಗೆದಿದ್ದರು ಎಂದು ಅವನು ತಿಳಿಸಿದನು. ಆಮೇಲೆ ಏನಾಯ್ತು, ಇಂಜಿನಿಯರ್ನ ಲೆಕ್ಕಾಚಾರದ ಪ್ರಕಾರ ಡರ್ಬಿ ಎಲ್ಲಿ ಅಗೆಯುವುದನ್ನು ನಿಲ್ಲಿಸಿದ್ದನೋ ಅಲ್ಲಿಂದ ಕೇವಲ 3 ಅಡಿಗಳ ಆಳಗಳಲ್ಲಿ ಮತ್ತೆ ಅದೇ ಚಿನ್ನದ ಸಿರೆ ಸಿಕ್ಕಿತು. ಇಂಜಿನಿಯರ್ ಹೇಳಿದ ಮಾತು 100% ನಿಜವಾಯಿತು. ಆ ಜಂಕ್ ಮ್ಯಾನ್ ಗುಜರಿ ಅವನು ಸರಿಯಾಗಿ 3 ಅಡಿ ಅಗೆದ ತಕ್ಷಣ ಅಲ್ಲಿ ಕೋಟ್ಯಾಂತರ $, ಮೌಲ್ಯದ ಚಿನ್ನದ ನಿಧಿ ಸಿಕ್ಕಿತು. ಡರ್ಬಿ ಮತ್ತು ಅವನ ಸೋದರ ಮಾವ ಕೇವಲ 3 ಅಡಿ ದೂರವಿರುವಾಗ ಸೋಲೊಪ್ಪಿಕೊಂಡಿದ್ದರಿಂದ ಈ ಇಡೀ ಸಂಪತ್ತು ಆ ಗುಜರಿ ಮನುಷ್ಯನ ಪಾಲಾಯಿತು. ಅಂದ್ರೆ ಅವರಲ್ಲಿ ಕೈ ಬಿಟ್ಬಿಟ್ರು. ಅವಾಗೇನಾಯ್ತು, ಅದು ಒಬ್ಬ ಗುಜರಿ ಅವನಿಗೆ ಸಿಕ್ತು. ಈಗೇನಾಯ್ತು ಅವ್ರ ಕತೆ. ನಂತರ ದಿನಗಳಲ್ಲಿ ಅವ್ರು ಹೆಂಗೆಲ್ಲ ಮಾರ್ಬಿಟ್ಟೀಗ ಅವ್ರ ಊರಲ್ಲಿದ್ದಾರೆ. ಡರ್ಬಿ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡನು. ಅವನ್ ಕೈ ಬಿಟ್ಬಿಟ್ಟಿದ್ನಲ್ಲ ಅವನು ಅರ್ಧಕ್ಕೇನೇನೆ. ಚಿನ್ನದ ಗಣಿಯ ವ್ಯವಹಾರದಲ್ಲಿ ತನಗಾದ ಭಾರಿ ನಷ್ಟದ ಅನುಭವ ಅವನಿಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸಿತು. ಅವನು ಜೀವ ವಿಮಾ, ಲೈಫ್ ಇನ್ಶೂರೆನ್ಸ್ ಮಾರಾಟಗಾರನಾಗಿ ತನ್ನ ಹೊಸ ವೃತ್ತಿಯನ್ನು ಪ್ರಾರಂಭಿಸಿದಾಗ ಆ ಹಳೆಯ ಘಟನೆಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಂಡಿದ್ದನು. ಏನಂದ್ರೆ ಅವನು ಅರ್ಧಕ್ಕೆ ಬಿಟ್ಬಿಟ್ಟು ಎಷ್ಟೊಂದು ಲಾಸ್ ಮಾಡ್ಕೊಂಡಿದ್ದನು ಅವನು. ಏನಾಯ್ತು ನೆಕ್ಸ್ಟ್, ಡರ್ಬಿ ತನ್ನ ಮನಸ್ಸಿಗೆ ಹೀಗೆ ಹೇಳಿಕೊಳ್ಳುತ್ತಿದ್ದನು, ನಾನು ಚಿನ್ನದ ಗಣಿಗಿಂತ ಕೇವಲ 3 ಅಡಿಯಲ್ಲಿ ದೂರದಲ್ಲಿದ್ದಾಗ ಪ್ರಯತ್ನವನ್ನು ಕೈಬಿಟ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಕಳೆದುಕೊಂಡೆ. ಆದರೆ ಈಗ ವಿಮೆ ಮಾರಾಟ ಮಾಡುವಾಗ ಗ್ರಾಹಕರು ಮೊದಲು ಬೇಡ ಎಂದು ಹೇಳಿದ ತಕ್ಷಣ ನಾನು ಎಂದಿಗೂ ನನ್ನ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಈ ಲೈಫ್ ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಬೇಡ ಅಂತಿರ್ತಾರೆ, ಆದ್ರೂ ಅವನು ಟ್ರೈ ಮಾಡೋದು ಬಿಡಲ್ಲ. ಅವನು ಅದೇ ಹಠ ಮತ್ತು ಛಲದೊಂದಿಗೆ ಕೆಲಸ ಮುಂದುವರಿಸಿದನು. ತನ್ನ ಹಿಂದಿನ ಸೋಲಿನಿಂದ ಕಲಿತ ಈ ಒಂದು ಅಮೂಲ್ಯವಾದ ಪಾಠದಿಂದ ಡರ್ಬಿ ವಿಮಾ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸಿದನು. ಅವನು ವರ್ಷಕ್ಕೆ $10 ಲಕ್ಷ ಹೆಚ್ಚು ಮೌಲ್ಯದ ವಿಮೆಯನ್ನು ಮಾರಾಟ ಮಾಡುವ ಕೆಲವು ಯಶಸ್ವಿ ವ್ಯಕ್ತಿಗಳ ಸಾಲಿಗೆ ಸೇರಿದನು. ಯಾಕಂದ್ರೆ ಅವನು ಗೊತ್ತಿತ್ತು ಯಾವತ್ತೂ ಪ್ರಯತ್ನ ಬಿಡಬಾರ್ದು ಅಂತ. ಅವನು ಬಿಡಲಿಲ್ಲ. ತಾನು ಹಿಂದೆ ಕಳೆದುಕೊಂಡಿದ್ದ ಚಿನ್ನದ ನಷ್ಟವನ್ನು ಅವನು ತನ್ನ ಕಠಿಣ ಪರಿಶ್ರಮ ಮತ್ತು ಪಟ್ಟು ಬಿಡದ ಗುಣದಿಂದ ವಿಮಾ ಕ್ಷೇತ್ರದಲ್ಲಿ ಅಂದ್ರೆ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಕೋಟ್ಯಾಧಿಪತಿಯಾಗುವ ಮೂಲಕ ಭರ್ತಿ ಮಾಡಿಕೊಂಡನು. ಅಂದ್ರೆ ಒಬ್ಬ ವ್ಯಕ್ತಿ ಟೆಂಪರವರಿಯಾಗಿ ಸೋಲ್ತಾನೆ, ತಾತ್ಕಾಲಿಕವಾಗಿ ಸೋಲ್ ತಕ್ಷಣ ಅವನು ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಅದು ಯಾವಾಗಲೂ ಸೋಲಲ್ಲ. ಅದು
ಏನಂದ್ರೆ ಇಲ್ಲಿ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುವ ಮುನ್ನ ಅವನು ಖಂಡಿತವಾಗಿಯೂ ಅನೇಕ ತಾತ್ಕಾಲಿಕ ಸೋಲುಗಳನ್ನು ಮತ್ತು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಎಷ್ಟೋ ಕಡೆ ಸೋಲ್ತಿರ್ತೀವಿ. ಯಾವಾಗ ಸೋಲು ಮನುಷ್ಯನನ್ನು ಆವರಿಸುತ್ತದೆಯೋ ಆಗ ಅತ್ಯಂತ ಸುಲಭವಾದ ಮತ್ತು ತಾರ್ಕಿಕವಾದ ದಾರಿ ಎಂದರೆ ಪ್ರಯತ್ನವನ್ನು ಕೈ ಬಿಡುವುದು. ಹೆಚ್ಚಿನ ಜನರು ಮಾಡುವುದು ಇದನ್ನೇ. ಅವ್ರೇನ್ ಮಾಡ್ಬಿಡ್ತಾರೆ, ಸೋತ ತಕ್ಷಣ ಕೈ ಬಿಟ್ಬಿಡ್ತಾರೆ ಅವರು. ಆದರೆ ಈ ಜಗತ್ತಿನಲ್ಲಿ ಯಾರೆಲ್ಲ ಮಹಾನ್ ಸಾಧಕರಿದ್ದಾರೋ ಅವರೆಲ್ಲ ಯಶಸ್ಸಿನ ರಹಸ್ಯವನ್ನು ಗಮನಿಸಿದರೆ ಒಂದು ಸತ್ಯ ಸದಾ ಎದ್ದು ಕಾಣುತ್ತದೆ. ಅವರ ಜೀವನದ ಅತಿ ದೊಡ್ಡ ಯಶಸ್ಸು ಸಿಕ್ಕಿರುವುದು ಅವರು ತೀವ್ರವಾದ ಸೋಲನ್ನು ಅನುಭವಿಸಿ ಇನ್ನೇನು ಸಾಕು ಎಂದು ಕೈ ಚೆಲ್ಲುವ ಹಂತಕ್ಕೆ ತಲುಪಿದ್ದ ಆ ಒಂದು ಹೆಜ್ಜೆಯ ಆಚೆಗೆ. ಇನ್ನೇನು ಸಾಕಪ್ಪ, ಕೈ ಬಿಟ್ಬಿಡೋದ ಅನ್ಬೇಕಾದ್ರೆ ಸಕ್ಸಸ್ ತಗೊಂಡಿರೋರಲ್ಲ. ಹೌದು, ಸೋಲು ತನ್ನ ಮುಖವಾಡವನ್ನು ಕಳಚಿ ಯಶಸ್ವಿಯಾಗಿ ಬದಲಾಗುವುದು ಕೇವಲ ಒಂದು ಹೆಜ್ಜೆಯ ಅಂತರದಲ್ಲಿ ಮಾತ್ರ. ನೆಪೋಲಿಯನ್ ಹಿಲ್ ಅವರು ಹೇಳುವಂತೆ, ಈ ಪುಸ್ತಕವನ್ನು ಬರೆಯಲು ಪ್ರೇರಣೆಯಾದದ್ದೇ 500ಕ್ಕೂ ಹೆಚ್ಚು ಅಮೆರಿಕದ ಅತ್ಯಂತ ಯಶಸ್ವಿ ಮತ್ತು ಶ್ರೀಮಂತ ವ್ಯಕ್ತಿಗಳ ಜೀವನವನ್ನು ಹತ್ತಿರದಿಂದ ಅಧ್ಯಯನ ಮಾಡಿದಾಗ ಸಿಕ್ಕ ಅನುಭವದಿಂದ ಅಂತ ಗ್ರೇಟ್ ಪುಸ್ತಕ ಇದು. ಅವರೆಲ್ಲರೂ ತಮ್ಮ ಜೀವನದ ಅತ್ಯಂತ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದ್ದು ಅವರು ತಮ್ಮ ದೊಡ್ಡ ಸೋಲನ್ನು ಕಂಡು ಇನ್ನು ಸಾಧ್ಯವೇ ಇಲ್ಲ ಎಂದುಕೊಂಡ ತಕ್ಷಣ ನಂತರದ ಹಂತಗಳಲ್ಲಿಯೇ ಎಂಬುದು ಸಾಬೀತಾಗಿದೆ. ಅಂದರೆ ಎಲ್ಲರೂ ಗೆದ್ದಿರೋದು ಅವರು ಇನ್ನೇನು ಸೋತೋಗ್ತೀನಿ, ನನ್ನ ಕೈಲಿ ಇನ್ನಾಗಲ್ಲ, ಎಲ್ಲ ಮುಗಿದೋಯ್ತು ಅಂದ್ಕೊಂಡಾಗಲೇ ಅವ್ರು ಗೆದ್ದಿದ್ದು. ಸೋಲು ಎನ್ನುವುದು ಅತ್ಯಂತ ಚಾಣಾಕ್ಷ ಮತ್ತು ಮೋಸಗಾರ ಗುಣವನ್ನು ಹೊಂದಿರುವ ವಂಚಕನಿದ್ದಂತೆ ಸೋಲಂದ್ರೆ. ಅದು ನಮಗೆ ಯಶಸ್ಸು ಸಿಗುವ ಹತ್ತಿರದ ಕ್ಷಣದಲ್ಲೇ ನಮಗೆ ಎದುರಾಗಿ ಆ ಸೋಲ್ ಬಂದು ನಮ್ಮನ್ನು ದಾರಿ ತಪ್ಪಿಸಲು ಮತ್ತು ನಾವು ಸೋಲೊಪ್ಪಿಕೊಳ್ಳುವಂತೆ ಮಾಡಲು ಬರುತ್ತದೆ. ಅದು ಅತ್ಯಂತ ಕೌಶಲದಿಂದ ನಮ್ಮನ್ನು ಪರೀಕ್ಷಿಸುತ್ತದೆ. ಇಲ್ಲಿ ನಾವು ಮತ್ತೊಬ್ಬ ಮಹಾನ್ ವ್ಯಕ್ತಿಯ ಉದಾಹರಣೆಯನ್ನು ನೋಡಬಹುದು. ಇದು ತುಂಬ ಚೆನ್ನಾಗಿದೆ ಈ ಸ್ಟೋರಿ. ಒಂದು ಮಗುವಿನ ಎಷ್ಟು ಧೈರ್ಯದ ಬಗ್ಗೆ ಹೇಳ್ತಾರೆ ಇಲ್ಲಿ. ಅವರೇ ಜಗತ್ತಿನ ಪ್ರಸಿದ್ಧ ಕಾರು ಉದ್ಯಮಿ ಹೆನ್ರಿ ಫೋರ್ಡ್. ಇದು ಹೆನ್ರಿ ಫೋರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ, ಕಾರ್ ಕಂಡುಹಿಡಿದವನು. ಅವರ ಯಶಸ್ಸಿನ ರಹಸ್ಯವೇನೆಂದರೆ ಅವರು ತಮ್ಮ ಮನಸ್ಸಿನಲ್ಲಿ ಮೂಡಿದ ಕಲ್ಪನೆಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೈ ಬಿಡುತ್ತಿರಲಿಲ್ಲ. ಅವರು ಏನಾದ್ರು ಮಾಡಬೇಕು ಅಂದರೆ ಹಂಗೆ ಮಾಡ್ತಿದ್ದಂಥ ವ್ಯಕ್ತಿ. ಅವರು ತಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾಗಿ ಬದ್ಧರಾಗಿದ್ದರು. ಒಮ್ಮೆ ಹೆನ್ರಿ ಫೋರ್ಡ್ ಅವರು ತಮ್ಮ ಪ್ರಸಿದ್ಧ V8 ಮೋಟಾರ್ ಇಂಜಿನ್ ಅನ್ನು ತಯಾರಿಸಲು ನಿರ್ಧರಿಸಿದರು. ಅವರು 8 ಸಿಲಿಂಡರ್ಗಳನ್ನು ಒಂದೇ ಬ್ಲಾಕ್ನಲ್ಲಿ ಸಿಂಗಲ್ ಬ್ಲಾಕ್ ಅಳವಡಿಸಿದ ಇಂಜಿನ್ ವಿನ್ಯಾಸವನ್ನು ಸಿದ್ಧಪಡಿಸಿದರು ಮತ್ತು ತಮ್ಮ ಇಂಜಿನಿಯರ್ಗಳಿಗೆ ಇದರ ಮಾದರಿಯನ್ನು ತಯಾರಿಸಲು ಆದೇಶಿಸಿದರು. ಈಗ ಅವ್ರು ಏನು ಮಾಡ್ಕೊಳ್ತಾರೆ, ಇಷ್ಟೇ ಪವರ್ಫುಲ್ ಆಗಿ, ಇಷ್ಟೇ ಇಂಜಿನ್, ಇಷ್ಟೇ ಶಕ್ತಿಯಾಗಿ, ಇಷ್ಟೇ ಸಿಲಿಂಡರ್ ಇರುವಂಥದ್ದೇ ಬೇಕು ಅಂತ ಪಟ್ಟಿಡಿತಾರೆ. ಆದರೆ ಆ ಕಾಲದ ಇಂಜಿನಿಯರ್ಗಳಿಗೆ ಅದು ಅಸಾಧ್ಯವಾದ ಆಲೋಚನೆಯಂತೆ ಕಂಡಿತು. ಎಲ್ಲ ಇಂಜಿನಿಯರ್ಗಳು ಒಟ್ಟಾಗಿ ಬಂದು ಹೆನ್ರಿ ಫೋರ್ಡ್ ಅವರ ಬಳಿ 8 ಸಿಲಿಂಡರ್ಗಳ ಇಂಜಿನ್ ಅನ್ನು ಒಂದೇ ಬ್ಲಾಕ್ನಲ್ಲಿ ತಯಾರಿಸುವುದು ತಾಂತ್ರಿಕವಾಗಿ ಅಸಾಧ್ಯ ಎಂದು ಹೇಳಿದರು. ಅವನು ಹೆಂಗೆ ಅಂತಂದ್ರೆ, ಅವನು ಬೇಕು ಅಂದಿದ್ದು ಬೇಕೇ ಬೇಕು. ಯಾರಾದರೂ ಹೇಳಲಿ ಅವನಿಗೆ ಆಗಲ್ಲ ಅಂತಂದ್ರೆ ಅವನು ಬಿಡ್ತಾ ಇರಲಿಲ್ಲ. ಇಂಜಿನಿಯರ್ಗಳು ಅಸಾಧ್ಯ ಎಂದು ಹೇಳಿದಾಗ ಹೆನ್ರಿ ಫೋರ್ಡ್ ಅವರು ಯಾವುದೇ ಆತಂಕಕ್ಕೊಳಗಾಗಲಿಲ್ಲ. ಅವರು ಅತ್ಯಂತ ಶಾಂತವಾಗಿ ಮತ್ತು ದೃಢವಾಗಿ ಅದನ್ನು ಹೇಗಾದರೂ ಮಾಡಿ ತಯಾರಿಸಿ ಎಂದು ಆದೇಶಿಸಿದರು. ಇಂಜಿನಿಯರ್ಗಳು ಆದರೆ ಸರ್, ಇದು ಸಾಧ್ಯವೇ ಇಲ್ಲ ಎಂದು ಮತ್ತೆ ವಾದಿಸಿದರು. ಅದಕ್ಕೆ ಫೋರ್ಡ್ ಕೆಲಸವನ್ನು ಮುಂದುವರಿಸಿ, ಎಷ್ಟು ಸಮಯ ಬೇಕಾದರೂ ತೆಗೆದುಕೊಳ್ಳಿ, ಆದರೆ ನನಗೆ ಇಂಜಿನ್ ಬೇಕೇ ಬೇಕು ಎಂದು ಖಡಾಖಂಡಿತವಾಗಿ ಹೇಳಿದರು. ಫೋರ್ಡ್ ಅವರ ಆದೇಶದಂತೆ ಇಂಜಿನಿಯರ್ಗಳು ಕೆಲಸವನ್ನು ಪ್ರಾರಂಭಿಸಿದರು. 6 ತಿಂಗಳು ಕಳೆದವು, ಆದರೆ ಯಾವುದೇ ಪ್ರಗತಿ ಕಂಡುಬರಲಿಲ್ಲ. ಇಂಜಿನಿಯರ್ಗಳು ಹೊಸ ವಿನ್ಯಾಸಗಳನ್ನು ಪ್ರಯತ್ನಿಸುತ್ತಲೇ ಇದ್ದರು, ಆದರೆ ಎಲ್ಲವೂ ವಿಫಲವಾಗುತ್ತಿದ್ದವು. ಮತ್ತು 6 ತಿಂಗಳುಗಳು ಕಳೆದವು, ಆದರೂ ಯಾವುದೇ ಯಶಸ್ಸು ಸಿಗಲಿಲ್ಲ. ಇಂಜಿನಿಯರ್ಗಳು ಒಟ್ಟಾಗಿ ಬಂದು ಫೋರ್ಡ್ ಅವರಿಗೆ ತಮ್ಮ ಅಸಹಾಯಕತೆಯನ್ನು ತಿಳಿಸಿದರು. ತಮಗೆ ಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸಲು ಯಾವುದೇ ದಾರಿ ಕಾಣುತ್ತಿಲ್ಲ ಎಂದು ಹೇಳಿದರು. ಆದರೆ ಹೆನ್ರಿ ಫೋರ್ಡ್ ಅವರು ತಮ್ಮ ನಿರ್ಧಾರವನ್ನು ಬದಲಿಸಲಿಲ್ಲ. ಅವರು ಇಂಜಿನಿಯರ್ಗಳ ಕಣ್ಣುಗಳನ್ನು ನೇರವಾಗಿ ನೋಡಿ, ನಿಮ್ಮ ಕೆಲಸವನ್ನು ಮುಂದುವರಿಸಿ, ನನಗೆ ಅದು ಬೇಕೇ ಬೇಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದರು. ಫೋರ್ಡ್ ಅವರ ಈ ಅಚಲವಾದ ನಂಬಿಕೆ ಮತ್ತು ದೃಢತೆ ಮುಂದೆ ಇಂಜಿನಿಯರ್ಗಳು ಮತ್ತೆ ಕೆಲಸಕ್ಕೆ ಮರಳಬೇಕಾಯಿತು. ಕೊನೆಗೆ ಒಂದು ದಿನ ಮ್ಯಾಜಿಕ್ ನಡೆಯಿತು. ಫೋರ್ಡ್ ಅವರ ಈ ತೀವ್ರವಾದ ಹಂಬಲ ಮತ್ತು ಪಟ್ಟು ಬಿಡದ ಗುಣಕ್ಕೆ ದಾರಿ ಸಿಕ್ಕಿತು.
V8 ಇಂಜಿನ್ ತಯಾರಿಸುವ ರಹಸ್ಯವನ್ನು ಇಂಜಿನಿಯರ್ಗಳು ಕೊನೆಗೂ ಕಂಡು ಹಿಡಿದರು. ಅಂದರೆ ಅವನು ಏನು ಬೇಕು ಅಂದ್ಕೊಂಡು ಅದಕ್ಕೆ ಅವನು ಬಿಡಲೇ ಇಲ್ಲ. ಅದನ್ನ ಪಡೆಯೋ ತನಕ ಅವನೆಲ್ಲರಿಗೂ ಅದೇ ಥರ ಹೇಳ್ತಿದ್ದ, ಕೂಲಾಗೇ ಇದ್ದ, ಶಾಂತವಾಗಿದೆ. ಹೆನ್ರಿ ಫೋರ್ಡ್ ಮತ್ತೊಮ್ಮೆ ಜಗತ್ತಿಗೆ ಸಾಬೀತುಪಡಿಸಿದರು, ಯಾವಾಗ ಒಬ್ಬ ವ್ಯಕ್ತಿ ತನಗೆ ಏನು ಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತಾನೋ ಮತ್ತು ಅದನ್ನು ಸಾಧಿಸುವವರೆಗೂ ಹಿಂದೆ ಸರಿಯುವುದಿಲ್ಲವೋ ಆಗ ಇಡೀ ಜಗತ್ತೇ ಅವನ ಆಲೋಚನೆಗೆ ದಾರಿ ಮಾಡಿಕೊಡುತ್ತದೆ. ಫೋರ್ಡ್ ಅವರ ಶ್ರೀಮಂತಿಕೆ ಮತ್ತು ಯಶಸ್ಸಿಗೆ ಕಾರಣ ಅವರ ಹಣವಲ್ಲ, ಬದಲಿಗೆ ಅವರ ಮನಸ್ಸಿನಲ್ಲಿದ್ದ ಈ ದೃಢವಾದ ಆಲೋಚನಾ ಶಕ್ತಿ. ನಾವು ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ಕಲಿತಾಗ ನಮ್ಮ ಯಶಸ್ಸನ್ನು ನಾವೇ ರೂಪಿಸಿಕೊಳ್ಳಬಹುದು. ಆದರೆ ಈ ಜಗತ್ತಿನ ಬಹುತೇಕ ಜನರ ದೊಡ್ಡ ದೌರ್ಬಲ್ಯವೇನೆಂದರೆ ಅವರಿಗೆ ಅಸಾಧ್ಯ ಎಂಬ ಪದದ ಪರಿಚಯ ತುಂಬ ಚೆನ್ನಾಗಿರುತ್ತದೆ. ಅಯ್ಯೋ ಇದಾಗಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟೋ ಜನರಿಗೆ. ಅವರು ತಮಗೆ ಸಾಧ್ಯವಾಗದ ವಿಷಯಗಳನ್ನು ಇತರರಿಗೆ ಅಸಾಧ್ಯ ಎಂದೇ ಭಾವಿಸುತ್ತಾರೆ. ಈ ಪುಸ್ತಕವನ್ನು ಬರೆಯಲಾಗಿರುವುದು ಅಸಾಧ್ಯ ಎಂಬ ನಿಯಮವನ್ನು ನಂಬುವವರಿಗಾಗಿ ಅಲ್ಲ, ಆಗಲ್ಲ ಅಂದ್ಕೊಂಡವ್ರಿಗೆಲ್ಲ ಈ ಪುಸ್ತಕ ಬರೀತಾ ಇರೋದು. ಬದಲಿಗೆ ತಮ್ಮ ಜೀವನದ ಯಶಸ್ಸಿಗೆ ಬೇಕಾದ ನಿಯಮವನ್ನು ತಾವೇ ರೂಪಿಸಿಕೊಳ್ಳಲು ಬಯಸುವವರಿಗಾಗಿ. ನಾವು ಯಶಸ್ವಿಯಾಗಬೇಕಾದರೆ ನಮ್ಮ ಮನಸ್ಸನ್ನು ಮೊದಲು ಯಶಸ್ಸಿನ ಆಲೋಚನೆಗೆ ಒಗ್ಗಿಸಿಕೊಳ್ಳಬೇಕು. ಯಾರು ತಮ್ಮ ಮನಸ್ಸಿನಲ್ಲಿ ಸದಾ ಸೋಲಿನ ಬಗ್ಗೆಯೇ ಯೋಚಿಸುತ್ತಾರೋ ಅವರಿಗೆ ಸೋಲೇ ಎದುರಾಗುತ್ತದೆ. ಅಂದರೆ ಯಾವಾಗಲೂ ನಾವು ಆಗುತ್ತೆ 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 ಅಂತ ಅಂದ್ಕೊಳ್ತಾನೆ ಇರಬೇಕು. ಅದು ಇಂಪಾರ್ಟೆಂಟ್ ಇರೋದು. ಈ ಪುಸ್ತಕದ ಮುಖ್ಯ ಉದ್ದೇಶವೇ ಅದಾಗಿದೆ. ನಿಮ್ಮ ಮನಸ್ಥಿತಿಯನ್ನು ಸೋಲಿನ ಆಲೋಚನೆಯಿಂದ ಯಶಸ್ಸಿನ ಆಲೋಚನೆಯಾಗಿ ಬದಲಾಯಿಸುವ ಕಲೆಯನ್ನು ಕಲಿಸುವುದು. ಮನುಷ್ಯನ ಮತ್ತೊಂದು ದೊಡ್ಡ ದೌರ್ಬಲ್ಯವೆಂದರೆ ಪ್ರತಿಯೊಂದನ್ನು ತನ್ನದೇ ಆದ ಅನುಭವ ಮತ್ತು ನಂಬಿಕೆಗಳ ಅಳತೆಗಳೊಂದಿಗೆ ಅಳೆಯಲು ಪ್ರಯತ್ನಿಸುವುದು. ಇದನ್ನು ಓದುತ್ತಿರುವ ಕೆಲವು ಜನರಿಗೆ ತಾವೂ ಕೂಡ ಬರ್ನ್ಸ್ ಅವರ ಹೆನ್ರಿ ಫೋರ್ಡ್ ಅವರಂತೆ ಶ್ರೀಮಂತರಾಗಬಹುದು ಎಂಬ ವಿಷಯ ನಂಬಲು ಕಷ್ಟವಾಗಬಹುದು. ಏಕೆಂದರೆ ಅವರು ಕೇವಲ ಬಡತನ, ಕಷ್ಟ, ಸೋಲು ಮತ್ತು ನಿರಾಶೆಗಳನ್ನೇ ಹೆಚ್ಚಾಗಿ ನೋಡುತ್ತಿರ್ತಾರೆ. ಅವರು ಆಲೋಚನೆಗಳು ಆ ನಕಾರಾತ್ಮಕ ಪರಿಸರಕ್ಕೆ ಒಗ್ಗಿಕೊಂಡಿರುತ್ತವೆ. ಆದರೆ ನಾವು ಒಂದು ಮಹತ್ವದ ಸತ್ಯವನ್ನು ನೆನಪಿಡಬೇಕು. ನಾವೆಲ್ಲರೂ ನಮ್ಮದೇ ಆದ ಭಾಗ್ಯದ ವಿಧಾತರು, ನಮ್ಮದೇ ಆತ್ಮದ ನಾಯಕರು, ಮಾಸ್ಟರ್ ಆಫ್ ಅವರ್ ಫೇಟ್, ಕ್ಯಾಪ್ಟನ್ ಆಫ್ ಅವರ್ ಸೋಲ್ಸ್. ಏಕೆಂದರೆ ನಮ್ಮ ಆಲೋಚನೆಗಳು ನಿಯಂತ್ರಿಸುವ ಮತ್ತು ಅವುಗಳನ್ನು ನಮಗೆ ಬೇಕಾದ ರೂಪಕ್ಕೆ ಬದಲಾಯಿಸಿಕೊಳ್ಳುವ ಅದ್ಭುತ ಶಕ್ತಿಯನ್ನು ಪ್ರಕೃತಿಯು ನಮಗೆ ಮಾತ್ರ ನೀಡಿದೆ. ಎಲ್ಲರಿಗೂ ಧನ್ಯವಾದಗಳು.